64 ಕಲಾಕೃತಿಯಲ್ಲಿ 64 ಕಲಾವಿದರಲ್ಲಿ 12 ಕಲಾವಿದರನ್ನು ಆರಿಸಿಕೊಂಡು 75 ಅಮೃತ್ ಮಹೋತ್ಸವ ಅಂಗವಾಗಿ ಗರ್ಗರ್ಕ ತಿರಂಗ ಅನ್ನೋ ಒಂದು ಕಲಾಕೃತಿಗಳನ್ನು ಒಳ್ಳೆಯ ಕಲಾಕೃತಿಗಳನ್ನು ರಚನೆ ಮಾಡುವಂಥ 10 ಜನ ಕಲಾವಿದರನ್ನು ನಾವು ಆರಿಸಿಕೊಂಡು ಈ ಕ್ಯಾಂಪಿನಲ್ಲಿ ಅವರನ್ನು ಕಲಾಕೃತಿ ರಚನೆ ಮಾಡಲಿಕ್ಕೆ ಅವಕಾಶವನ್ನು ನಾವು ಇಲ್ಲಿ ಏನದ ಕೊಟ್ಟಿರ್ತೀವಿ. ಈ ಒಂದು ಅಂತಾರಾಷ್ಟ್ರೀಯ ಚಿತ್ರಕಲಾ ಪ್ರದರ್ಶನ ಹಾಗೂ ಅಂತಾರಾಷ್ಟ್ರೀಯ ಒಂದು ಕಾನ್ಫರೆನ್ಸ್ನಲ್ಲಿ ನಡೆಸಿಕೊಟ್ಟಲು ಅವಕಾಶ ಮಾಡಿಕೊಂಡ ಶರಣಬಸವೇಶ್ವರ ಸಂಸ್ಥಾನದ ಪೂಜ್ಯ ಡಾಕ್ಟರ್ ಅಪ್ಪ ಅವರು, ಮಾತೋಶ್ರೀ ದಾಕ್ಷಾಯಿಣಿ ತಾಯಿ ಅವ್ವರು, ಚಿರಂಜೀವಿ ಪೂಜ್ಯ ದೊಡ್ಡಪ್ಪ ಅಪ್ಪ ಅವರಿಗೆ ಹಾಗೂ ಕಾರ್ಯದರ್ಶಿಗಳಾದ ಬಸವರಾಜ್ ದೇಶ್ಮುಖ್ ಅವರು ಮತ್ತು ಈ ಶರಣಬಸವೇಶ್ವರಕ್ಕೆ ಸಂಬಂಧಪಟ್ಟಂಥ ವೈಸ್ ಚಾನ್ಸಲರ್ ಆದಂಥ ಡಾಕ್ಟರ್ ನಿರಂಜನ್ ನಿಸ್ಟಿ ಸರ್ ಅವರು, ಡಾಕ್ಟರ್ ರಿಜಿಸ್ಟ್ರಾರ್ ಆದಂಥ ಡಾಕ್ಟರ್ ಬಿಡ್ವೆ ಸರ್ ಅವರು, ಡಾಕ್ಟರ್ ಆದಂಥ ಮೈತ್ರಿ ಸರ್ ಅವರು ಹಾಗೂ ದೇವ್ರಕಲ್ ಸರ್ ಅವರು ಹಾಗೂ ಈ ನಮ್ಮ ಡೀನರ್ ಆದಂಥ ಲಕ್ಷ್ಮೀ ಪಾಟೀಲ್ ಮಾಕ ಅವರು, ಹಣಕಾಸಿನ ಒಂದು ನಡೆದುಕೊಂಡ ಡಾಕ್ಟರ್ ಕಿರಣ್ ಮಾಕ ಸರ್ ಅವರು ಹಾಗೂ ಈ ಒಂದು ನಮ್ಮ ಸಂಸ್ಥೆಗೆ ಸಂಬಂಧಪಟ್ಟಂಥ ಎಲ್ಲ ಡಾಕ್ಟರ್ ಮಡಪತಿ ಸರ್ ಅವರು ಎಕ್ಸಾಮಿನೇಷನ್ ಸಂಬಂಧಪಟ್ಟಂಥ ಈ ಎಲ್ಲ ಒಂದು ಬೇರೆ ಫ್ಯಾಕಲ್ಟಿಗೆ ಸಂಬಂಧಪಟ್ಟಂಥ ಡೀನ್ ಮತ್ತು ಫ್ಯಾಕಲ್ಟಿ ಮೆಂಬರ್ಸ್ ಹಾಗೂ ಚೇರ್ಪರ್ಸನ್ ಅವರು ಎಲ್ಲ ಕಾರ್ಯಕ್ರಮಕ್ಕೆ ನಮಗೊಂದು ಅವಕಾಶವನ್ನು ಮಾಡಿಕೊಟ್ಟಂಥ ಎಲ್ಲರಿಗೂ ಅನೇಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಿಂದ ಅನುಕೂಲ ಮಾಡಿಕೊಟ್ಟಂಥ ಪ್ರೆಸ್ಸಿನವರು, ಮೀಡಿಯಾದವರು ಅಥವಾ ಬೇರೆ ಎಲ್ಲ ಜನ ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿಕೊಟ್ಟಂಥ ಜಾಯಿಂಟಾಗಿ ಆರ್ಗನೈಜೇಷನ್ ಮಾಡಿದುಕೊಂಡ ಫ್ಯಾಕಲ್ಟಿ ಆಫ್ ಫೈನ್ ಆರ್ಟ್ಸ್ MA ಇನ್ ವಿಜುವಲ್ ಆರ್ಟ್ ಮತ್ತು ಇಂಡಿಯನ್ ರಾಯಲ್ ಅಕಾಡೆಮಿ ಕಲ್ಚರ್ ಇವರು ಏನದ ನಡೆಸ್ಕೊಟ್ಟು ಈಗೇನದ ಜಾಯಿಂಟ್ನಾಗ ರಾಯಲ್ ಅಕಾಡೆಮಿಗೆ ಸಂಬಂಧಪಟ್ಟಂಥ ಡಾಕ್ಟರ್ ರೆಹಮಾನ್ ಪಟೇಲ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಅವರನ್ನು ನಮ್ಗೆ ಸಾಥ್ ಕೊಟ್ಟು ಈ ಒಂದು ಯಶಸ್ಸಿಗೆ ಎಲ್ಲರೂ ಕಾರಣರಾಗಿರೆ. ಇದಕ್ಕೂ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸಿ ನಾನು 2 ಮಾತುಗಳನ್ನು ಮುಗಿಸಿ ನಮಸ್ಕಾರಗಳು. Subscribe our TV, Karnataka's first international art news channel.